ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಕಿಡ್ಸ್ ಲರ್ನಿಂಗ್. ಕವಿ ಕಾವ್ಯ ಪರಿಚಯ. ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ್ ಕಂಬಾರ್ ಇವರು ಜನವರಿ 2, 1937ರಂದು ಬೆಳಗಾವಿ ಜಿಲ್ಲೆಯ ಗೌಡಿಗೆರೆ ಗ್ರಾಮದಲ್ಲಿ ಜನಿಸಿದರು. ಪ್ರಸಿದ್ಧ ಕೃತಿಗಳು ಕಾವ್ಯಗಳು: ಮುಗುಳು, ಹೇಳ್ತೇನ ಕೇಳ, ತಕರಾರಿನವರು, ಸಾವಿರಾರು ನೆರಳು, ಬೆಳ್ಳಿ ಮೀನು, ಅಕ್ಕುಕ್ಕ ಹಾಡುಗಳೇ, ಈವರೆಗಿನ ಹೇಳ್ತೇನ ಕೇಳ. ನಾಟಕಗಳು: ಬೆಂಬತ್ತಿದ ಕಣ್ಣು, ನರ್ಸಿಸ್ಟ್, ಋಷ್ಯಶೃಂಗ 1970ರಲ್ಲಿ ಇದು ಸಿನಿಮಾವಾಗಿದೆ. ಜೋಕುಮಾರಸ್ವಾಮಿ ನಾಟ್ಯರಂಗ ಪ್ರಶಸ್ತಿಯನ್ನು ಗಳಿಸಿದೆ. ಚಾಲೇಶ್, ಸಂಗ್ಯಬಾಳ್ಯ, ಕಿಟ್ಟಿಯ ಕತೆ. ಮಹಾಕಾವ್ಯ ಚಕೋರಿ ಇವರ ಮಹಾಕಾವ್ಯವಾಗಿದೆ. ಕಾದಂಬರಿಗಳು: ಅಣ್ಣ ತಂಗಿ, ಕರಿಮಾಯಿ, ಇದು ಕೂಡ ಸಿನಿಮಾವಾಗಿದೆ. ಜಿ.ಕೆ. ಮಾಸ್ತರ್, ಪ್ರಣಯ ಪ್ರಸಂಗ, ಸಿಂಗಾರವ್ವ ಮತ್ತು ಅರಮನೆ. ಇವರಿಗೆ ದೊರೆತ ಪ್ರಶಸ್ತಿಗಳು ಮತ್ತು ಸನ್ಮಾನಗಳು: ಅಕಾಡೆಮಿ ರತ್ನ ಪ್ರಶಸ್ತಿ 2011ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ದೊರೆತಿದೆ. ಜ್ಞಾನಪೀಠ ಪ್ರಶಸ್ತಿ 2010 8ನೇ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರೆತಿದೆ. ಜೋಶು ಸಾಹಿತ್ಯ ಪುರಸ್ಕಾರಂ 2005ರಲ್ಲಿ ಆಂಧ್ರಪ್ರದೇಶ್ ಸರ್ಕಾರದಿಂದ ಲಭಿಸಿದೆ. ನಾಡೋಜ ಪ್ರಶಸ್ತಿ 2004 ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಲಭಿಸಿದೆ. ಪಂಪ ಪ್ರಶಸ್ತಿ 2004ರಲ್ಲಿ ದೊರೆತಿದೆ. ಸಂತ ಕಬೀರ ಪ್ರಶಸ್ತಿ 2002ರಲ್ಲಿ ಲಭಿಸಿದೆ. ಪದ್ಮಶ್ರೀ ಪ್ರಶಸ್ತಿ 2001ರಲ್ಲಿ ದೊರೆತಿದೆ. ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1991ರಲ್ಲಿ ಇವರಿಗೆ ಲಭ್ಯವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1989ರಲ್ಲಿ ಲಭಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1988ರಲ್ಲಿ ದೊರೆತಿದೆ. ನಂದೀಕರ್ ಪ್ರಶಸ್ತಿ 1987ರಲ್ಲಿ ಕಲ್ಕತ್ತಾದಲ್ಲಿ ದೊರೆತಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ 1987ರಲ್ಲಿ ಲಭ್ಯವಾಗಿದೆ. ಕುಮಾರ್ ಹಾಸನ್ ಪ್ರಶಸ್ತಿ 1984 ಕೇರಳ ಸರ್ಕಾರದಿಂದ ಲಭಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ 1975ರಲ್ಲಿ ಲಭ್ಯವಾಗಿದೆ. ಮಧ್ಯಪ್ರದೇಶ್ ಸರ್ಕಾರ ಕೋಡವ ಕಾಳಿದಾಸ್ ಸನ್ಮಾನ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಧನ್ಯವಾದಗಳು. ನಿಮಗೆ ಯಾವ ಕವಿಯ ಪರಿಚಯ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ.